ಜಿಲ್ಲೆಯಾದ್ಯಂತ ಎಲ್ಲ ಪೊಲೀಸ್ ಸ್ಟೇಷನ್ಗಳಿಗೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ, ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕಡೆಗಳಲ್ಲೂ ವಿವಿಧ ಸ್ತರಗಳಲ್ಲಿ SP ಲೆವೆಲಿಂದ ಹಿಡಿದು ಸ್ಥಳೀಯ ಮಟ್ಟದ ಠಾಣೆಗಳಿಗೂ ಕೂಡ ಮನವಿಯನ್ನು ಸಲ್ಲಿಸಿದ್ದೀವಿ. ಆ ಮನವಿಯಲ್ಲಿ ನಾವು ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದೇವೆ, ಮುಂದಿನ 1-2-3 ದಿನಗಳಲ್ಲಿ ಹಬ್ಬ ಬಕ್ರೀದ್ಗಳು ನಡೆಯಲಿಕ್ಕಿದೆ. ಅಕ್ರಮ ಗೋಸಾಗಾಟ ಅಥವಾ ಗೋವಧೆ, ಕುರ್ಬಾನಿ ಅಥವಾ ಇನ್ನಿತರ ವ್ಯವಸ್ಥೆಗಳು ಅಕ್ರಮವಾಗಿ ನಡೆದಲ್ಲಿ ಅದಕ್ಕೆ ನೀವು ತಡೆಯುವಂಥ ಕೆಲಸ ಮಾಡಬೇಕು, ಕಡಿವಾಣ ಹಾಕಬೇಕು. ಹಾಗೂ ಸೂಕ್ತ ಎಲ್ಲೆಲ್ಲಿ ಬಂದಿಗಳನ್ನು ಎಲ್ಲ ಹಾಕಿ ನಾಕಾಬಂದಿ ಮಾಡಿ ಅದನ್ನು ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು. ಅದೇ ರೀತಿಯಲ್ಲಿ ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ಬರದಂತೆ ನೀವು ಕಾರ್ಯನಿರ್ವಹಿಸಬೇಕಂತ ಅಲ್ಲಲ್ಲಿ ನಾವು ಮನವಿ ಮಾಡಿದ್ದೀವಿ. ಆದರೆ ಇವತ್ತು ಈ ಶಿರ್ವಾ ಭಾಗದಲ್ಲಿ ಅದು ಕೂಡ ನದಿ, ಪಾಪನಾಶಿನಿ ನದಿಗೆ ತುಂಬ ಇತಿಹಾಸ ಇದೆ. ನಮ್ಗೆ ಗೊತ್ತಿರಬೇಕು, 4-5 ದೇವಸ್ಥಾನಗಳ ಉತ್ಸವ ನಡೆಯುವಾಗ ಅಲ್ಲಿ ಜಳಕ ಮಾಡುವಂಥ, ಸ್ನಾನ ಮಾಡುವಂಥ ಒಂದು ಪದ್ಧತಿ ಇದೆ. ಈ ರುಂಡ ಸಿಕ್ಕಿದ 100 ಮೀಟರ್ ವ್ಯಾಪ್ತಿಯಲ್ಲಿ ನಮ್ಮ ಮಹತೋಬರ ವಿಷ್ಣುಮೂರ್ತಿ ದೇವರ ಜಳಕದ ಆ ಪಾವಿತ್ರ್ಯತೆಯ ಸ್ಥಳ ಕೂಡ ಅಲ್ಲಿದೆ. ಅದು ಮುಂದುವರಿದು ಸ್ವಲ್ಪ ಮುಂದಕ್ಕೆ ಹೋದಾಗೆ ಮಟ್ಟಾರಿನ ಗಣೇಶೋತ್ಸವದ ಗಣೇಶ ವಿಸರ್ಜನೆ ಇರ್ಬೋದು, ಸ್ವಲ್ಪ ಮುಂದೆ ಹೋದಾಗ ಪಂಜಿಮಾರಿನ ಗಣೇಶೋತ್ಸವ ಅದು ವಿಸರ್ಜನೆ, ಇನ್ನೂ ಸ್ವಲ್ಪ ಮುಂದೆ ಹೋದಾಗ ಪಡುಬಿಳ್ಳೆಯ ಗಣೇಶೋತ್ಸವ, ಈ ರೀತಿ ಸಾಲು ಉದ್ಯಾವರ ತನಕ ಹಲವಾರು ಧಾರ್ಮಿಕ ಆಚರಣೆಗಳಿಗೆ ಈ ಪಾಪನಾಶಿನಿ ನದಿಯನ್ನು ನಾವು ಹಿಂದೂಗಳು ಅದನ್ನು ಅವಲಂಬಿಸಿಕೊಂಡಿದ್ದೇವೆ. ಹಾಗಾಗಿ ನಮಗೆ ತುಂಬ ಶ್ರದ್ಧೆ ಇದೆ ಈ ನದಿಯಲ್ಲಿ, ಪಾಪನಾಶಿನಿ ನದಿಯ ಮೇಲೆ. ಭಾರ್ಗವ ಮುನಿಗಳು ಹಿಂದೆ ಇಲ್ಲಿ ತಪಸ್ಸು ಮಾಡಿದಂತಹ ಜಾಗ ಇದು, ತುಂಬ ಪಾವಿತ್ರ್ಯತೆಗೆ ಹೊಂದಿಕೊಂಡಿದ್ದಂಥ ಜಾಗ. ಹಾಗೆ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ಬರಬೇಕಂತ ಅವರು ಯಾರು ದುಷ್ಕರ್ಮಿಗಳು ಈ ಗೋವಿನ ರುಂಡವನ್ನು ಎಸೆದಿದ್ದಾರೆ ಅವರ ಮೇಲೆ ಪೊಲೀಸ್ ಇಲಾಖೆ ಕೂಡಲೇ ಜಾಗೃತರಾಗಿ ಎಲ್ಲೆಲ್ಲಿ CC ಕ್ಯಾಮರಾಗಳಿವೆ ಅವನ್ನೆಲ್ಲ ಪರಿಶೀಲಿಸಿ ಆದಷ್ಟು ಬೇಗ ಅವರನ್ನು ಹಿಡಿಯುವಂಥ ಕೆಲಸ ಮಾಡಬೇಕು. ಮತ್ತು ಇನ್ನು ಮುಂದೆ ಈ ರೀತಿಯ ಕೆಲಸ ಕಾರ್ಯಗಳು ನಡೆಯದಂತೆ ಜಾಗ್ರತೆ ವಹಿಸಿಕೊಳ್ಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳೇ ಕೋಮು ಸೌಹಾರ್ದತೆಗೆ ಇದಾಗಲಿಕ್ಕಿದೆ. ಕೋಮು ಸೌಹಾರ್ದತೆ ಇದ್ದದ್ದನ್ನು ಕೆರಳಿಸುವಂಥ ಪ್ರಯತ್ನ ಆಗಲಿಕ್ಕಿದೆ. ನಮಗೆ ಗೊತ್ತಿರಬೇಕು, ಒಂದು 13 ವರ್ಷಗಳ ಹಿಂದೆ ಶಿರ್ವಾ ಇಡೀ ಪೇಟೆ ಒಮ್ಮೆ ಬಂದಾಗಿತ್ತು. ಆವತ್ತು ಕೂಡ ಇದೇ ರೀತಿ ಒಬ್ಬ ಹೆಣ್ಣು ಮಗಳ ಮೇಲೆ ನಮ್ಮ ಅಲ್ಪಸಂಖ್ಯಾತ ಸಮುದಾಯದವರು ಏನೋ ಒಂದು ಕೀಟಲೆ ಮಾಡಿದಂತಹ ವ್ಯವಸ್ಥೆ ಆಗಿತ್ತು. ಆವಾಗ ಇಡೀ ಹಿಂದೂ ಸಮಾಜ ಒಟ್ಟಾಗಿ ಶಿರ್ವಾ ಇಡೀ ಪೇಟೆ ಅಥವಾ ಶಿರ್ವಾ ಗ್ರಾಮ ಪಂಚಾಯತ್ ವ್ಯಾಪ್ತಿಯೇ ಬಂದಾಗಿತ್ತು. ಒಂದು ದಿನದ ಮಟ್ಟಿಗೆ ಸ್ಥಳೀಯ ಸ್ತಬ್ಧಾಚರಣೆ ಆಗಿತ್ತು. ಆ ವ್ಯವಸ್ಥೆಗಳು ಮರುಕಳಿಸಬಾರ್ದಾದರೆ ಎಲ್ಲರೂ ಶಾಂತಿ ವ್ಯವಸ್ಥೆಯಿಂದ ಸಹಕರಿಸಬೇಕು. ಮತ್ತು ಪೊಲೀಸ್ ಇಲಾಖೆ, ನಾನು SP ಅವರಲ್ಲಿ ವಿಶೇಷವಾಗಿ ಮನವಿ ಮಾಡ್ತಾ ಇದ್ದೀನಿ, ತಮ್ಮ ಮೇಲೆ ಎಲ್ರಿಗೂ ಗೌರವ ಇದೆ. ತಾವು ಒಳ್ಳೆಯ ದಕ್ಷ ಅಧಿಕಾರಿ ಅಂತ ಎಲ್ಲರೂ ತಮ್ಮ ಮೇಲೆ ಗೌರವವನ್ನು ಇಟ್ಟುಕೊಂಡಿದ್ದಾರೆ. ಹಾಗಾಗಿ ಕೂಡಲೇ ತಾವು ಇದಕ್ಕೆ ಯಾವ ರೀತಿಯ ಕಾನೂನು ಪ್ರಕ್ರಿಯೆಯಲ್ಲಿ ಯಾವ ರೀತಿಯ ಎಲ್ಲ ವ್ಯವಸ್ಥೆಗಳಿವೆ ಎಲ್ಲ ಮಾಡಿಕೊಂಡು ಆದಷ್ಟು ಬೇಗ ಅವರನ್ನು ಹಿಡಿಯುವಂಥ ಕೆಲಸ ಆಗಬೇಕು. ಮತ್ತು ಮುಂದೆ ಇದು ಮತ್ತೆ ಮರುಕಳಿಸದಂತೆ ತಾವು ಎಚ್ಚರಿಕೆಯಿಂದ ಕೆಲಸ ಮಾಡಬೇಕಾಗಿ ತಮ್ಮಲ್ಲಿ ವಿನಮ್ರವಾಗಿ ವಿನಂತಿ ಮಾಡ್ತಾ ಇದ್ದೀವಿ.